ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಸಾರಿಗೆ ಇಲಾಖೆಯು ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ನೆನಪಿನ ಅಂಗವಾಗಿ ನೆಲಮಂಗಲ ಬಳಿ ನಡೆ ಹಳ್ಳಿಯ ಕಡೆ ಎಂಬ ಧ್ಯೇಯದೊಂದಿಗೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ಸೂಲದೇವನಹಳ್ಳಿಯ ಸರ್ಕಾರಿ ಶಾಲೆ ಮತ್ತು ನಾರಾಯಣ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯ ಗ್ರಾಮಸ್ಥರಿಗೆ ಮಾಲಿನ್ಯ ನಿಯಂತ್ರಣ, ಪರಿಸರ ಸಂರಕ್ಷಣೆ ಮಹತ್ವ ಮತ್ತು ಸಾರಿಗೆ ನಿಯಮಗಳ ಭಿತ್ತಿಚಿತ್ರಗಳ ಪ್ರದರ್ಶನದೊಂದಿಗೆ ಅರಿವು ಮೂಡಿಸಲಾಯಿತು. ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನಟ ವಿನೋದ್ ರಾಜ್ಕುಮಾರ್, ಗಿಡ ಮರಗಳ ಸಂರಕ್ಷಣೆ ಬಗ್ಗೆ ಮಕ್ಕಳಿಗೆ ಬಾಲ್ಯದಿಂದಲೇ ವಿಶೇಷ ಅರಿವು ಮೂಡಿಸಬೇಕಾದ ಅಗತ್ಯವಿದೆ. ಇದಕ್ಕಾಗಿ ಎಲ್ಲರೂ ಸಾರಿಗೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಕರೆ ನೀಡಿದರು. ರ್ಯಾಷನ್ ನೆಗ್ಲಿಜೆನ್ಸ್, ವೇಗವಾಗಿ ಹೋಗ್ತಕ್ಕಂಥದ್ದು, ಸಡನ್ ಬ್ರೇಕ್ ಆಗ್ತಕ್ಕಂಥದ್ದು, ಇವೆಲ್ಲ ಅನೇಕ ನ್ಯೂನ್ಯತೆಗಳನ್ನ ಎಲ್ಲ ಸಾರ್ವಜನಿಕರು ನಮ್ಮ ಮುಂದೆ ಹೋಗೋ ಗಾಡಿನ ಮಾತ್ರ ನೋಡಬಾರ್ದು. ನಮ್ಮ ಮುಂದೆ ಹೋಗೋ ಗಾಡಿಗೆ ಮುಂದೆ ಇರುವಂಥ ಗಾಡಿಯಿಂದ ಏನು ಪ್ರಾಬ್ಲಮ್ ಇದೆ, ಸಡನ್ನಾಗಿ ಅಯ್ಯಪ್ಪ ಬಲಗಡೆ ಬಂದ ಅಂದರೆ ಎಡಗಡೆಯಲ್ಲಿ ಅವ್ರಿಗೆ ಯಾರು ತೊಂದರೆ ಕೊಟ್ಟರು ಅನ್ನುವಂಥ ನಿಗಾ ನಮಗಿರಬೇಕು. ಅದನ್ನು ಮರೆತು ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ, ಏನಾದರೂ ಇಟ್ಕೊಂಡಿರ್ತೀವಿ. ಹಾಗೂ ನಿಮ್ಗೆ ತಡೆಯೋಕ್ಕಾಗಲ್ಲ. ಮಾತಾಡ್ತಾ ಇದ್ರು ಕೂಡ ನಿಮ್ಮ ಕಣ್ಣು ಎಲ್ಲ ಕಡೆ ಸುತ್ತಾ ಇರಬೇಕು. ಮುಂದಿನ ಕಣ್ಣಿಗಿನ್ನ ಜಾಸ್ತಿ ಹಿಂದೆ ಒಂದು 3-4 ಗಾಡಿ ಹಿಂದೆನೂ ನಮ್ಮ ಕಣ್ಣಿರಬೇಕು. ಇಲ್ಲಾಂದರೆ ನಾವು ಗಾಡಿ ನಿಲ್ಲಿಸಿದ ತಕ್ಷಣ ಎಷ್ಟೋ ಈಗ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ, ನಿಲ್ಲಿಸ್ತೀವಿ ಗಾಡಿನ, ಬಂದಿದೆ ಗಾಡೀಲಿ ಕೂತ್ಕೊತೀವಿ, ಗಾಡಿ ತೆಗೆದುಬಿಡಿ. ನಾನು ಆ ತಪ್ಪು ಮಾಡಿದ್ದೀನಿ. ಆ ತಪ್ಪು ಯಾರು ದಯವಿಟ್ಟು ಮಾಡಬೇಡಿ. ಎಷ್ಟೇ ನಮಗೆ ಪಾರ್ಕಿಂಗ್ ಸೆನ್ಸಾರ್ಸ್ ಇರಲಿ, ಎಂಥ ಗಾಡಿನೇ ಬರಲಿ ಈ ಪ್ರಪಂಚದಲ್ಲಿ, ದೇವರು ನಮಗೆ ಕೊಟ್ಟಿರುವಂಥ ತಿಳುವಳಿಕೆ, ಕಣ್ಣು, ದೃಷ್ಟಿ, ಎಚ್ಚರಿಕೆ ಕಂಪ್ಯೂಟ್ರಿಗೂ ಕೊಡೋಕ್ಕಾಗಲ್ಲ. ಇಳಿದು ಕೆಳಗಡೆ ಹೋಗಿ ಸುತ್ತಿ ಗಾಡಿನ ನೋಡಿಬಿಟ್ಟು ಪ್ರಾಣಿ ಮಲಗಿದೆಯಾ, ಮಗುಗಿಗೂ ಯಾವ್ದಾದ್ರು ಆಟ ಆಡ್ತಾ ಇದೆಯಾ, ಯಾರಾದರೂ ಕುಡಿದು ಗೊತ್ತಿಲ್ಲದಿರೋ ಪ್ರಜ್ಞೆ ತಪ್ಪು ಮಲಗಿದಾರ ನೋಡಿಬಿಟ್ಟು ಗಾಡಿ ತೆಗೆಯುವಂಥದ್ದು ಒಳ್ಳೇದು. ಇದು ನಮ್ಮ ತಾಯಿಯವರು ಹೇಳ್ಕೊಟ್ರದ್ದು ನಮಗೆ. ನಮ್ಗೆ ಬರಲಿಲ್ಲ, ಅದು ಬರಲಿಲ್ಲ. ಗಾಡಿ ಓಡಿಸೋದು ದೊಡ್ಡದಲ್ಲಪ್ಪ. ನಿನಗೆ ಯಾರಾದರೂ ಗಾಡೀಲಿ ಹೊಡೆದ್ರೂ ಪರವಾಗಿಲ್ಲ, ನೀ ಯಾರಿಗೂ ಗಾಡಿನಲ್ಲಿ ಮುಟ್ಟಿರೋದು ಬರಬಾರ್ದು ನನಗೆ ನ್ಯೂಸ್ ಅಂತ ಹೇಳಿದ್ದಾರೆ ನನ್ನ ತಾಯಿಯವರು. ನಮ್ಮ ಪರಿಸರ ಪ್ರಜ್ಞೆ ಮತ್ತು ಕಾಳಜಿ, ಮಕ್ಕಳಿಗೆ ಹಿತವಚನ, ನಿಜವಾಗ್ಲೂ ಅದು ಮುಂದೆ ಭವಿಷ್ಯದಲ್ಲಿ ಮಕ್ಕಳಿಗೆ ನಾವು ಏನು ಹೇಳಬೇಕು ಅಂತಂದರೆ, ಅವರ ಹುಟ್ಟುಹಬ್ಬದಲ್ಲಿ ಅವ್ರು ತಿಂತಕ್ಕಂಥ ಹಣ್ಣಲ್ಲಿರೋ ಬೀಜ, ಹಲಸಿನ ಬೀಜ ಆಗಿರ್ಬೋದು, ನೇರಳೆ ಬೀಜ ಆಗಿರ್ಬೋದು, ಎಲ್ಲೆಲ್ಲೇ ಆದರೂ ಬೇಕಾದರೂ ಆಗ್ತಾ ಇರಲಿ. ಯಾಕೆಂದರೆ ನಮ್ಮ ಇವತ್ತು ಪರಿಸರದಲ್ಲಿ ಈ ನಾಡು ಎಲ್ಲ ಏನಾಗಿದೆ, ಹೋಗಿ ಕಾಡನ್ನೆಲ್ಲ ಕಡಿದು ನಾಡು ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಕಷ್ಟ ಆಗ್ತಾ ಇದೆ. ಹಾಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಈ ವಾಯು ಮಾಲಿನ್ಯ ವಾಹನಗಳಿಂದ ಉಂಟಾಗೋದನ್ನು ಕಡಿಮೆ ಮಾಡೋದಕ್ಕೆ ತಾವುಗಳು ಒಳ್ಳೆಯ ಮಾರ್ಗದರ್ಶನ ನೀಡಿದ್ರಿ ಸರ್. ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ನೆಲಮಂಗಲ ವತಿಯಿಂದ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ನೀವು ಗಿಡ ನೆಡಕ್ಕೆ ಪ್ರೇರೇಪಣೆ ಕೊಟ್ಟಿದ್ದೀರಾ ಅಂತಂದರೆ ಭಾರಿ ಆಶ್ಚರ್ಯ. ಯಾಕಂದರೆ ನೀವು ಬರೀ ಸಾರಿಗೆ ಸಂಸ್ಥೆ ಇದನ್ನು ನೋಡಬೇಕಾದ ಕೆಲಸ, ಅಂಥದ್ರಲ್ಲಿ ಇದನ್ನು ನಂಬ್ಕೊಂಡಿದ್ರೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಯಶಸ್ವಿ ಆಗಲಿ ಇದು. ಧನ್ಯವಾದ. ಇದು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಶ್ವವೇಗ 24x7. ಅಶ್ವವೇಗ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡುವ ಮೂಲಕ ತಾಜಾ ಸುದ್ದಿಗಳ ಅಪ್ಡೇಟ್ ಪಡೆಯಿರಿ.